ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಖಾಯಂ ನೌಕರಿಯನ್ನ ಉದ್ದೇಶಪೂರ್ವಕವಾಗಿ ತಪ್ಪಿಸಲಾಗಿದೆ ಅಂತ ಆರೋಪಿಸಿ ಅತಿಥಿ ಶಿಕ್ಷಕಿಯೊಬ್ಬರು ಶಾಲೆ ಎದುರು ರಾತ್ರಿ ಪ್ರತಿಭಟನೆ ಕುಳಿತು ಆಕ್ರೋಶ ಹೊರಹಾಕಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಊರುಕುಂಟೆ ಮಿಟ್ಟೂರು ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಶ್ರೀ ಕೋದಂಡರಾಮಸ್ವಾಮಿ ಅನುದಾನಿತ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ 3 ವರ್ಷದಿಂದ ಸುಮಿತ್ರಾ ಅನ್ನುವವರು ಗಣಿತ ವಿಷಯದ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ನಿತ್ಯ ಬೆಂಗಳೂರಿನ ಕೆಆರ್ ಪುರಂನಿಂದ ಬಸ್ನಲ್ಲೇ ಪ್ರಯಾಣಿಸಿಕೊಂಡು ಮಕ್ಕಳಿಗೆ ಪಾಠ ಮಾಡಿ ಹೋಗ್ತಿದ್ದಾರೆ. ಸಣ್ಣ ಪುಟ್ಟ ವಿಚಾರವಾಗಿಯೇ ಶಾಲೆಯ ಅಧ್ಯಕ್ಷ ಮುಖ್ಯ ಶಿಕ್ಷಕರು ತಗಾದೆ ತೆಗೆದಿದ್ದಾರೆ. ನಾನು ಕೆಲಸ ಮಾಡುವ ವೇಳೆಯಲ್ಲೇ ಮತ್ತೊಬ್ಬರನ್ನ ಖಾಯಂ ನೌಕರರ ಹುದ್ದೆಗೆ ಸೇರಿಸಿಕೊಂಡಿದ್ದಾರೆ. ನಾನು ಕೆಲ ದಿನಗಳು ಗೈರಾಗಿದ್ದ ವಿಚಾರ ಮುಂದಿಟ್ಟು ನೋಟಿಸ್ ನೀಡದೆ ತಮಗೆ ಬೇಕಾದ ಶಿಕ್ಷಕರನ್ನ ಖಾಯಂ ನೌಕರಿಗೆ ಶಿಫಾರಸು ಮಾಡಿದ್ದಾರೆ ಅಂತ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಮುಖ್ಯ ಶಿಕ್ಷಕರೇ ಇದಕ್ಕೆಲ್ಲ ಕಾರಣರೆಂದು ಅತಿಥಿ ಶಿಕ್ಷಕಿ ಸುಮಿತ್ರಾ ಆರೋಪಿಸಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಕೈಗೊಂಡ ನಿರ್ಧಾರವನ್ನು ವಾಪಸ್ ಪಡೆದು ಅರ್ಹತೆ ಇರುವ ತಮಗೆ ಖಾಯಂ ಶಿಕ್ಷಕಿ ಉದ್ಯೋಗ ನೀಡುವಂತೆ ಸುಮಿತ್ರಾ ಅವರು ಒತ್ತಾಯಿಸುತ್ತಿದ್ದಾರೆ. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. 2 years ಚೆನ್ನಾಗಿತ್ತು, 1 ವರ್ಷ ಯಾಕೆ ಸರ್ ಚೆನ್ನಾಗಿಲ್ಲ? ಇದೆಲ್ಲ ಮಾನಸಿಕ ಒಬ್ಬ ಹೆಣ್ಣು ಮಗುವಾಗಿ ನಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಷ್ಟೇ. ಅಂತ ಶಬ್ದಗಳು ಮಾತಾಡಿದ್ದಾರೆ, ಅಂತ ಮಾತುಗಳು ಮಾತಾಡಿದ್ದಾರೆ, ಅಂತ ಹಿಂಸೆ ಕೊಟ್ಟಿದ್ದಾರೆ. ಒಬ್ಬ ಟೀಚರ್ ಹತ್ರ ಇನ್ನೊಬ್ಬ ಟೀಚರ್ ಮಾತಾಡಬಾರ್ದಾ ಸರ್? ಯಾಕೆ ಮಾತಾಡಬಾರ್ದು? ಒಬ್ಬ ಟೀಚರ್ ಹತ್ರ ಇನ್ನೊಬ್ಬ ಟೀಚರು. ನಾನು ಬಿ ಎಡ್ ಮಾಡಿದ್ದೀನಿ, ನಾನು MSc ಮಾಡಿದ್ದೀನಿ, ನಾನು MBA ಮಾಡಿದ್ದೀನಿ, ಹಂಗಂತ ಬೇರೆ ಕೊಲಿಗೆ ಹತ್ರ ಮಾತಾಡ್ಬಂತ ಯಾರಾದ್ರು ಹೇಳ್ತಾರಾ? ಯಾರು ಹೇಳಲ್ಲ ಸರ್. ಎಲ್ಲ ಕೊಲಿಗೆ ಹತ್ರ ಮಾತಾಡಿದ್ರೆ ನಮ್ಗೆ ನಾಲೆಡ್ಜ್ ಬರುತ್ತೆ ಸರ್. ಮತ್ತು ಇನ್ನು ಟೀಚರ್ ಕ್ಲಾಸಲ್ಲಿ ಇರಬೇಕಾದ್ರೆ ಸುಮ್ಮನೆ ಹೋಗಿ ಡಿಸ್ಟರ್ಬ್ ಮಾಡೋದಲ್ಲದೆ HM 5 minutes ಲೇಟ್ ಆದರೆ ಅದೇ ಒಂಥರ ಮಾನಸಿಕವಾಗಿ ಹಿಂಸೆ ಕೊಡೋದು. ನೀ ಲೇಟಾಗಿ ಬರ್ತೀಯಾ, ಅದು ಮಾಡ್ತೀಯಾ, ಇದು ಮಾಡ್ತೀಯಾ. ಹುಡುಗರನ್ನ ಟೀಚ್ ಮಾಡಬಾರ್ದು. ಅವ್ರಿಗೆ ಯಾವಾಗಲೂ ಕಸ ತೆಗಿಯೋದು, ಬಂಡೆ ಹೊರೆಯೋದು, ಇದೇ ಕೆಲಸ ಮಾಡೋದು. ಮತ್ತು ಅವರು ಇನ್ನು ಇಂಗ್ಲೀಷ್ ಟೀಚರು ಮಂಜುನಾಥ್ ಅಂತ, ಅವರು ಹಿಂದೆ ಆಚೆ ಕೂತ್ಕೊಂಡು ಯಾವಾಗಲೂ ಹರಟೆ ಹೊಡೆಯೋದು. ಆ ವಿಡಿಯೋ ಸಮೇತ ನಾನು ಅದರಲ್ಲಿ ಸರ್ ಪ್ರೂಫ್ ಕೊಡ್ತೀನಿ ನಿಮಗೆ, ಯಾವ ಥರ ಹರಟೆ ಹೊಡಿತಿದಾರಂತ. ನಮ್ಮ ಮಕ್ಕನಿಗೆ ಯಾವ ಥರ ಹಿಂಸೆ ಕೊಟ್ಟಿದ್ದಾರೆ. ಬೆಳಿಗ್ಗಿಂದ ಮನೆಗೆ ಬಂದಿಲ್ಲ, ಬೆಳಿಗ್ಗಿಂದ ಇಲ್ಲಿ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಇದುವರೆಗೆ ನೋಡಿ ನಮ್ಮ ಮಕ್ಕನ ಆಚೆ ತಳ್ಳಿ ಗೇಟ್ ಬಾಗ್ಲಾಕಿದ್ದಾರೆ. ಸೆಕ್ರೆಟ್ರಿ ಮಗ ಬಂದು ಅಲ್ಲೇ ಮಾಡಿದ್ದಾನೆ. ಇದು ಯಾವ ನ್ಯಾಯ ಸರ್? ಸೆಕ್ರೆಟ್ರಿ ಮಗ ಯಾರು ಸರ್? ಸೆಕ್ರೆಟ್ರಿ ಬಂದು ಅಲ್ಲೇ ಮಾಡಲಿ, ನಾನು ಒಪ್ಕೊತೀನಿ. ನೀನು ಮಾಡ್ತಾ ಇಲ್ಲಮ್ಮ, ನೀನು ಮಾಡ್ತಾ ಇರೋ ತಪ್ಪಮ್ಮ ಅಂತ. ಸೆಕ್ರೆಟ್ರಿ ಮಗ ಯಾರು ಸರ್ ಹೊಡೆಯೋದಕ್ಕೆ? ಅವ್ರು ಯಾಕೆ ಹೊಡಿಬೇಕು? ನಮ್ಮ ಸೆಕ್ರೆಟರಿ ಮಗ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ರಾ ಸರ್? ಕಂಪ್ಲೇಂಟ್ ಕೊಟ್ಟಿಲ್ಲ. ಇಲ್ಲಿ ನಮ್ಮ ಅಕ್ಕ ಅವರು ಇಲ್ಲೇ ಇದ್ದಾರೆ ಅಂತ ಗೊತ್ತಾಗಿ ನಾನು ಇನ್ಫಾರ್ಮೇಶನ್ ತಗೊಂಡು ನಾನು ಒಬ್ಬ ಫ್ರೆಂಡ್ಗೆ ಫೋನ್ ಮಾಡಿದಾಗ, ಸೊ ಅವ್ರ ಫ್ರೆಂಡು ನಿಮ್ಮ ಮೀಡಿಯಾ ಮಿತ್ರರಾಗಿರೋದ್ರಿಂದ ನಿಮಗೆ ಗೊತ್ತಾಗಿ ನಾನು ನಿಮ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದಾಗ ಅವ್ರ ಮುಖಾಂತರ ನಿಮಗೆ ಗೊತ್ತಾಗಿದ್ದಾಗ ಈಗ ನಾನು ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿದ್ದಾರೋ ಬೇರೆ ಕಡೆ ಇದ್ದಾರೋ ಅಂತ ಗೊತ್ತಿರಲಿಲ್ಲ. ಸೊ ನಾನು ಬೇರೆ ಕಡೆ ಎಲ್ಲ ಫೋನ್ ಮಾಡಿದ್ದೆ. ಸೊ ನನಗೆ ಬೇರೆ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರಿಂದ ನಾನು ಡೈರೆಕ್ಟಾಗಿ ನಮ್ಮ ಅಕ್ಕ ಜಯಕಾಂತ್ ಇದ್ದಾರೆ, ಅವರು ಮನೆಗೆ ಫೋನ್ ಮಾಡಿದಾಗ ಇಲ್ಲ ಹುಡುಗಿ ಸ್ಕೂಲ್ ಹತ್ರದಿಂದ ಆಚೆ ಬರ್ತಿಲ್ಲ, ಸ್ಕೂಲ್ ಹತ್ರನೇ ಇರ್ತಾಳಂತ ರಾತ್ರಿ ಎಲ್ಲ ಅಂತ ಹೇಳಿದಾಗ ನಾನು ಬೆಂಗಳೂರಿಂದ ಹೊರಟು ಬಂದಿದ್ದೀನಿ ಇವಾಗ. ಸೊ ಆ ಕ್ಷಣದಲ್ಲಿ ನೀವು ಬಂದಿದ್ದೀರಾ. ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಏನಾಗಬೇಕು ಸರ್ ಈಗ? ಸರ್ ನನಗೇನಿಲ್ಲ ಸರ್, ನಮ್ಗೆ ನ್ಯಾಯ ಆಗಬೇಕು. ಏನಂದರೆ ಈಗ ಸೆಕ್ರೆಟರಿ ಮಗ ಯಾರು ಓಡಿಯೋಕೆ ಬರೋದು, ಮತ್ತು 2 ವರ್ಷ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಇನ್ನೊಂದು ವರ್ಷ ಯಾಕೆ ಇವ್ರ ಮೇಲೆ ದ್ವೇಷ ಬೆಳೆಸ್ಕೊಂಡ್ರು ಅಂತ ನಮಗೆ ಕ್ಲಾರಿಟಿ ಬೇಕು. ಸೊ ನಾನು ಅವ್ರ ಬ್ರದರ್ ಆಗಿ ನನ್ನ ಹತ್ರ ಮಾತಾಡಿರೋ ಪ್ರೆಸಿಡೆಂಟು ಕಳಿಸಿ ಕೆಲಸಕ್ಕೆ ಅಂತ, ಅವ್ರು ನನಗೆ ಒಂದು ವಿಷಯ ಹೇಳಬೇಕಾಗಿತ್ತು. ನಿಮ್ಮ ಅಕ್ಕ ಈ ಥರ ತಪ್ಪು ಮಾಡ್ತಿದ್ದೀರಪ್ಪ, ನಿಮ್ಮ ಅಕ್ಕ ಈ ಥರ ಮಾಡ್ತಿದ್ದಾರೆ, ಟೀಚಿಂಗ್ ಮಾಡ್ತಿಲ್ಲ ಅಂತ ಹೇಳಬೇಕು. ಸೊ ಟೀಚರ್ಸ್ಗೆ ಟೀಚ್ ಮಾಡೋ ಅಂಥ ಟೀಚರ್ನ ಇವ್ರು ತೊಗೊಂಡೋಗ್ಬಿಟ್ಟು ಯಾವ ಮೂಲೆ ಹಾಕಿದಾರಂತ ಈಗಾದರೂ ಟೀಚರ್ಸು ಸ್ವಲ್ಪ ತಿಳ್ಕೊಳ್ಳಿ. ಒಬ್ಬ BEdಗೆ ಟೀಚಿಂಗ್ ಮಾಡೋವಂಥ ಟೀಚರು ಸರ್ ಇವರು. ಅಂಥ ಟೀಚರ್ನ ಹೈಸ್ಕೂಲ್ ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಕಳಿಸಿದ್ರೆ ಇವ್ರು ಯಾವ ಥರ ಉಪಯೋಗಿಸ್ಕೋಬೇಕು ಸರ್ ಅವ್ರಿಗೆ ಅಂತ ಸರ್? ನಮ್ದು ಇದೇ ಊರು ಸರ್, ನಮ್ಮದು ಇದು ಶ್ರೀ ಕೋದಂಡರಾಮಸ್ವಾಮಿ ಪ್ರೌಢಶಾಲೆ ಅನ್ನೋದು ಅನುದಾನಿತ ಶಾಲೆ. ಸೊ ನಾನು ಇಲ್ಲಿ ವೇಕೆನ್ಸಿ ಇತ್ತಂದ್ಬಿಟ್ಟು ನಾನು ಕೆಲಸಕ್ಕೆ ಬಂದೆ ಇಲ್ಲಿಗೆ. ನಾನು ಅವ್ರ ಬಾಂಡ್ ಪ್ರಕಾರ ನಾನೆಲ್ಲನೂ ನಡ್ಕೊಂಡಿದ್ದೀನಿ, ಅವ್ರು ಕೊಟ್ಟರು ಅವತ್ತು ಬಾಂಡ್ ಪ್ರಕಾರ ನಡ್ಕೊಂಡಿದ್ದೀನಿ. ಸೊ 2 years ನನ್ನ ಹತ್ರ ಅವತ್ತು ಏನು ನಾನು ಲೇಟಾಗಿ ಬಂದೇನು ಏನು ಮಾತಾಡಿಲ್ಲ ಸರ್. 2 years ಆದಮೇಲೆ ಲೇಟ್ರ್ ಆನ್ ನನಗೆ ಮಾನಸಿಕವಾಗಿ ಟಾರ್ಚರ್ ಕೊಟ್ಟು ನನ್ನನ್ನು ಓಡಿಸೋದ್ರಲ್ಲಿ ನೋಡ್ತಾ ಇದ್ದೀನಿ ಸರ್. ಈಗ ನಾನು ಏನಾದರೂ ಮಾತಾಡೋಕ್ಕೆ ಹೋದರೆ ನನ್ನ ಮೇಲೇ ಬ್ಲೇಮ್ ಮಾಡೋದು. ಸೊ ಒಬ್ಬರು ನನಗೆ HM ಇಲ್ಲಿ ನಾನು 5 ನಿಮಿಷ ಲೇಟಾಗಿ ಬಂದರೆ ಎಗರೋದು, ಮಾತಾಡ್ತಾನೆ ಇರಲಿಲ್ಲ. ಇವ್ರ ಕಡೆಯಿಂದ ಯಾವುದೇ ಒಂದು ನೋಟಿಸ್ ಆಗಲಿ ಒಂದು ಏನೂ ಆಗಲಿ ನನಗೆ ಬಂದಿಲ್ಲ. ಸೊ ನಾನು ಬರೋಣ ಅಂತಲೇ ಇದ್ದೆ, ನಾನು ಪಾಠ ಮಾಡಿಬಿಟ್ಟು ಹೋಗೋಣ ಅಂತಲೇ ಇದ್ದಿದ್ದು. ಸೊ ನನಗಿವಾಗ ಮಾಡಿಕೊಡ್ತೀನಿ ಅನ್ನೋದೂ ನನ್ನ ನಂಬಿಕೆ ಬರಲಿಲ್ಲ, ಇವರು ಪರ್ಮನೆಂಟ್ ಮಾಡಿಕೊಡ್ತೀನಿ ಅಂತನೂ. ಸೊ ನಾನು ಯಾವ ಇದರಿಂದ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ.
ಅದಕ್ಕೆ ನಾನು ಸುಮ್ಮನೆ ಇದ್ದೋಗ್ಬಿಟ್ಟೆ ಸರ್ ನನ್ನ ಮನೆಯಲ್ಲಿ. ಇವರು ಫೋನ್ ಮೇಲೆ ಒಂದು ಫೋನು ಮಾಡಿಲ್ಲ ಯಾರು ನನಗೆ. ಏನು ಅಂಥದ್ದೇನಿಲ್ಲ ನಮಗೆ. ನಾವು ಚೆನ್ನಾಗಿ ಫಸ್ಟ್ ಬಂದಾಗ ಸುಮ್ಮನೆ ನಾವೆಲ್ಲ ಕೋಆಪರೇಟಿವ್ ಆಗಿರ್ತೀನಮ್ಮ ಅಂತ ಹೇಳಿದವರು ಮತ್ತೆ ಲೇಟ್ರ ನನಗೆ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅವರು. ಕಾರಣ ಏನು? ಕಾರಣ ಯಾರೋ ಮೈಂಡಲ್ಲಿ ಯಾರೋ ಬೇರೆಯವ್ರು ಇರ್ಬೋದು ಸರ್. ಅದಕ್ಕೆ ಇವಾಗ ಅವರನ್ನೇ ತಗೊಂಡಿದ್ದಾರೆ, ಇರೋವಂಥವ್ರನ್ನೇ ತಗೊಂಡಿದ್ದಾರೆ ಸರ್. ನಾನು ಲೇಟಾಗಿ ಬರ್ತೀನಿ ಅನ್ನೋದು, ನಾನು ಬರಬೇಕಾದ್ರೆ ನಾನು ಇಲ್ಲಿ ಪಟ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಬೇರೆ ನಾನು ಇದ್ರೂ ಬೇರೆಯವ್ರನ್ನ ಕರ್ಸೋದು, ಪಟ ಮಾಡೋದು, ಮತ್ತು ಇವ್ರೇನು ಮಾಡಿಲ್ಲ ಅವರೇ ಮಾಡಿದ್ದಾರೆ ಮ್ಯಾಥ್ಸು ಅನ್ನೋದು. ನಾನು ವರ್ಷ ಎಲ್ಲ ಮಾಡಿದ್ರೇನು ಒಂದು ದಿವಸ ಯಾರಾದರೂ ಬಂದು ಮಾಡಿಬಿಟ್ರೆ ಅವ್ರ ಹೆಸರು ಹೇಳೋದು, ಈ ಅಮ್ಮ ಏನೂ ಇಲ್ಲ ಇಲ್ಲಿ ಅಂತ ಮಾತಾಡೋದು, ಈ ಥರ ಎಲ್ಲ ಮಾತಾಡೋದು ಸರ್ ಇಲ್ಲಿರುವಂಥ ಸ್ಟಾಫು.